ಯಾರೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ತುಂಬ ಕಷ್ಟ ಅಂದ್ಕೊಂಡಿದ್ದೀರೋ ಈ ಥರ ಸಿಂಪಲ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಭಾಳ ಈಸಿ ಸಿಂಪಲ್ಲಾಗಿರುತ್ತೆ. ಈ ಸಮ್ಮರ್ ಮುಗಿಯೋ ಅಷ್ಟರಲ್ಲಿ ಈ ಥರ ಸಿಂಪಲ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಭಾಳ ಟೇಸ್ಟಿ ಆ್ಯಂಡ್ ಎಕ್ಸಲೆಂಟಾಗಿ ಬರುತ್ತೆ. ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂತ. ನಾನಿಲ್ಲಿ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಉಪ್ಪಾಗಿ ತೊಳ್ಕೊಂಡು ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ತುಂಬ ಇದೆ ಅಲ್ಲ, ಮೇಲ್ಗಡೆ ತುಂಬ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಇಲ್ಲಿ ಮಾವಿನಕಾಯಿಯನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇನ್ಸ್ಟೆಂಟಾಗೂ ತಿನ್ಬೋದು, ಹಾಗೆ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು. ಇದಕ್ಕೆ ನೀವು ಚಾಪಿಂಗ್ ಬೋರ್ಡ್ ಕೂಡ ನೀರು ತಾಕಬಾರ್ದು. ಇದಕ್ಕೆ ನೋಡಿಕೊಂಡು ಒರೆಸ್ಕೊಂಡು ಮಾಡ್ಕೊಳ್ಳಿ. ಇದನ್ನ ಒಂಚೂರು ನೀರು ತಾಕ್ತು ಅಂತಂದರೆ ಉಪ್ಪಿನಕಾಯಿ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದು ಕೆಡುತ್ತೆ ಮತ್ತು ಉಪ್ಪಿನಕಾಯಿ. ಅದಕ್ಕೋಸ್ಕರ ಹೇಳ್ತಿರೋದು, ಚಾಪಿಂಗ್ ಬೋರ್ಡ್ ಕೂಡ ನೀಟಾಗಿ ತೊಳೆದು ಒರೆಸಿ ಡ್ರೈ ಮಾಡಿಕೊಂಡು ಹೆಚ್ಕೊಳ್ಳಿ. ನಾನು ಇಲ್ಲಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇಷ್ಟು ಹೆಚ್ಚಿರೋದು ಮಾವಿನಕಾಯಿ ಎಲ್ಲ. ಇವಾಗ ಉಪ್ಪಿನಕಾಯಿ ಮೆಜರ್ಮೆಂಟ್ ಎಲ್ಲ ಹೇಗಪ್ಪ ಏನು ಎತ್ತ ಅಂತಂದರೆ ನಾನಿಲ್ಲಿ ಸುಲಭವಾಗಿ ಹೇಳ್ಕೊಡ್ತಿದ್ದೀನಿ ನೋಡಿ. ಈಗ ನಾವು ಹೆಚ್ಕೊಂಡಿರ್ತೀವಲ್ಲ ಆ ಮಾವಿನಕಾಯಿನ ಒಂದು ಟವಲಿಗೆ ಈ ಥರ ಆರಿಬಿಡೋಣ. ಒಂದು ಅರ್ಧ ಗಂಟೆ ಆರಿಬಿಟ್ರೆ ಸಾಕು. ಇದನ್ನ ಚೆನ್ನಾಗಿ, ಯಾಕಂದರೆ ಒಂಚೂರು ಏನಾದರೂ ಹಸಿ ಇದ್ದರೆ ಹೋಗಲಿ ಅಂತ ಅಷ್ಟೇ. ಇವಾಗ ನೋಡಿ ಎಲ್ಲ ಆರಿದೆ. ಇದನ್ನ ಮೆಜರ್ಮೆಂಟ್ ಮಾಡ್ಕೊಂಡೆ. ನಾನು ಹೆಚ್ಕೊಂಡಿದ್ದು ಮಾವಿನಕಾಯಿ ಇವಾಗ 2 ಕಪ್ ಇದೆ. ಅದಕ್ಕೆ ನಾವಿಲ್ಲಿ ಅರ್ಧ ಕಪ್ಪು ಸಾಸಿವೆ, ಹಾಗೆ 2 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಯಾವುದು ಕೂಡ ಜಾಸ್ತಿ ಹಾಕೋಬೇಡಿ, ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫೈನ್ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ನೋಡಿ ಇವಾಗ ಗ್ರೈಂಡ್ ಆಗಿದೆ. ಇದನ್ನ ಒಂದು ಅದೇ ಪಾತ್ರೆಯಲ್ಲಿ ಸೈಡಲ್ಲಿ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಪ್ಪಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ. ಮಾವಿನಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ ಬೆಲ್ಲ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಅರ್ಧ ಬಟ್ಲಾಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನೆಲ್ಲವೂ ಇದೇ ಸೇಮ್ ಮೆಜರ್ಮೆಂಟಿಂದ ಹಾಕ್ಕೊಳ್ಳಿ. ಇದು ಸ್ವಲ್ಪ ಖಾರನೇ ಇರುತ್ತೆ, ಸ್ವೀಟು ಇರುತ್ತೆ, ಏನೂ ತೊಂದರೆ ಇಲ್ಲ. ನಿಮಗೆಲ್ಲ ಖಾರ ಮತ್ತು ಸ್ವೀಟು ಎಲ್ಲ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ. ಹಾಗೆ ಮಾವಿನಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ಕೂಡ ಮೆಜರ್ಮೆಂಟು. ನಿಮಗೆ ಬೆಳ್ಳುಳ್ಳಿ ಬೇಕೆಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬೆಳ್ಳುಳ್ಳಿ ನಮಗೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಲ್ಲಿ ನಾನು. ಇದನ್ನೆಲ್ಲ ನೀಟಾಗಿ ಈ ಥರ ಕೋಟ್ ಮಾಡಿಬಿಟ್ಟು ಓವರ್ ನೈಟ್ ಬಿಡಬೇಕು. ಅಂದಾಜು ಒಂದು 12 to 15 ಅವರ್ಸ್ ಬಿಟ್ಟರೆ ಸಾಕು. ಇದು ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಆಮೇಲೆ. ಇವಾಗ ನೋಡಿ 15 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಇಲ್ಲಿ ಚೆನ್ನಾಗಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಇನ್ನೂ ನೀರು ಬಿಡುತ್ತೆ ಅದು ಸ್ವಲ್ಪ. 1 2 days 3 days 4 days ಆಗ್ತಾ ನೀರು ಬಿಟ್ಕೊಳುತ್ತೆ ಅದು ತಾನೇ. ನೋಡಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಇದೇ ಥರ ಮೆಜರ್ಮೆಂಟು ಕಪ್ ಅಳತೆ ಯಂತ್ರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಇದೇ ಥರ ಸೇಮ್ ಮೆಜರ್ಮೆಂಟ್ ಮಾತ್ರ ಮಾಡಿದ್ರೆ ಯಾವುದೇ ಉಪ್ಪಿನಕಾಯಿ ಹಾಳಾಗಲ್ಲ. ನೋಡಿ ನಾನು ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ತಣ್ಣಗೆ ಆದಮೇಲೆ ಎಣ್ಣೆ ಹಾಕ್ಕೊತಿದ್ದೀನಿ. ಇದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು, ಬೇಡಾದರೆ ಹಾಗೆ ಕೂಡ ತಿನ್ಬೋದು, ಏನೂ ತೊಂದರೆ ಇಲ್ಲ. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದು ಎಣ್ಣೆ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಬೇಕಂತ ಹಾಕ್ಕೊಂಡಿದ್ದೀನಿ. ನಮ್ಮಲ್ಲಿ ಎಲ್ಲರೂ ಬೆಳ್ಳುಳ್ಳಿ ಸ್ವಲ್ಪ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಏನು ಕಪ್ ಅಳತೆ ತೋರಿಸಿದ್ನಲ್ಲ ಅದೇ ಕಪ್ ಅಳತೆ ಅಂದರೆ ನೀವು ಜಾಸ್ತಿ ಕಮ್ಮಿ ಕೂಡ ಮಾಡ್ಕೋಬೋದು. ಪರ್ಫೆಕ್ಟ್ ಮೆಜರ್ಮೆಂಟಿಂದ ತೋರಿಸಿದ್ದೀನಿ ಇಲ್ಲಿ. ನಿಮಗೂ ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಸಿಪಿ ಬೇಕಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಇದನ್ನು ನೀವು ಚೆನ್ನಾಗಿ ಸ್ಟೋರ್ ಮಾಡಬೇಕಂದ್ರೆ ಸಿಂಪಲ್ ಟಿಪ್ಸ್ ಅಂದರೆ ನೀವು ಗ್ಲಾಸ್ ಜಾರಲ್ಲೇ ಎತ್ತಿಟ್ಕೋಬೇಕು. ಬೇರೆ ಯಾವುದೇ ಪ್ಲಾಸ್ಟಿಕ್ ಆಗಲಿ ಮತ್ತು ಆಮೇಲೆ ಸ್ಟೀಲ್ ಡಬ್ಬಲ್ಲಿ ಹಾಕಿದರೆ ಇದು ತಡೆಯೋದಿಲ್ಲ. ನೀವು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡ್ರೆ ನೀವು ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ಇಲ್ಲಿ ಕ್ಲೀನಾಗಿ ಒರೆಸಿದ ಗ್ಲಾಸಲ್ಲಿ ಜಾರಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿದೆ ಅಂತ. ಉಪ್ಪಿನಕಾಯಿ ಹಾಕೋದು ತುಂಬ ಈಸಿ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ. ನೋಡಿದ್ರಲ್ಲ, ನಿಮಗೂ ಈ ಥರ ಸಿಂಪಲ್ ರೆಸಿಪಿ ಬೇಕಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.